ಜಿಲ್ಲೆ ಜೊಯ್ಡಾ ತಾಲೂಕಿನ ರಾಮನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಮುಂದೆ ಬರ್ತಿರ್ತಕ್ಕಂತಹ ಲೋಕಸಭಾ ಎಲೆಕ್ಷನ್ಗೆ ಈ ಭಾಗದ ಜನರು ಯಾವ ಪಕ್ಷವನ್ನು ಅಥವಾ ಯಾವ ಅಭ್ಯರ್ಥಿಯನ್ನು ಆರಿಸಿ ತರಬೇಕೆಂಬ ಅಭಿಲಾಷೆ ಇಟ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ. ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಜಗಡೆ ವರ್ಷ ನಮ್ಮ ಕಾಸ್ತಾರ ಅನಂತ್ ಕುಮಾರ್ ಹೆಗಡೆ ಇದ್ರು, ಅವ್ರ ಮಕಾನು ನೋಡಿಲ್ಲ ನಾವು ಹೆಂಗಿದಾರಂತ. ಇನ್ನೂವರೆಗೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ರಾಮನಗರ ನಾವು ಬಂದಿದ್ದು ನೋಡೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಬದಲಾವಣೆ ಆದ್ರೂ ಚಲೋದು. ನಮಗೆ ಯಾವ್ದು ಬೇರೆ ಪಕ್ಷ ಬೇಡ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ಈ ಬಾರಿ? ನಮ್ಮ ಕಾಂಗ್ರೆಸ್ ಬರ್ಬೇಕು. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ ಮೊದ್ಲಿಂದ ನಮಗೆ ಕನ್ನಡ ಬಹಳ ಬರೋದಿಲ್ಲ. ಇಂದಿರಾ ಗಾಂಧಿ ಟೈಮ್ಗೆ ಎಲ್ಲ ಕೆಲಸ ಮಾಡಿದ್ರಿ, ಚಲೋ ಐತಿ. ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷ. ಮೋದಿ ರೀ ಏನ್ ಒಟ್ಟತ್ ಮಾಡೋದಿಲ್ಲ, ಜಾತಿಯ ಬರೇ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಜಗಡೆ ಅಷ್ಟರಿ. ನಮ್ಮ ಕಾಂಗ್ರೆಸ್ ಬರ್ಬೇಕು ಅಂತೀರಾ? ಈ ಬಾರಿ ನಿಮ್ಮ ಭಾಗದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಈ ಬಾರಿ ಅವ್ರನ್ನ ಗೆಲ್ಲಿಸ್ತೀರಾ? ಚಲೋ ಐತಿ, ಚಲೋ ಐತಿ. ನಿಂಬಾಳ್ಕರ್ ಹೆಣ್ಮಗು ಬಹಳ ಚಲೋ. ನಮ್ಮ ಊರ್ ಕಡೆ ಅಲ್ಲ, ಅಮ್ಮ ಊರ್ ಕಡೆ ಇಲ್ಲ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ? ನಮಗೆ ನೋಡ್ರಿ ಮೋದಿ ಇದ್ರೆ ಚೆನ್ನಾಗಿ. ಯಾಕೆ ಮೋದಿ? ಒಳ್ಳೇದು ಮಾಡಿದಾರಲ್ಲ. ಸರಿ, ನಿಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ, ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಯಾರು ಆರಿಸಿ ಬಂದ್ರೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗನ ಅಭಿವೃದ್ಧಿ ಮಾಡ್ತಾರೆ ಅನ್ಸುತ್ತೆ? ಅಭಿವೃದ್ಧಿ ನೋಡ್ರಿ, ಇಷ್ಟು ವರ್ಷ ನಮ್ಮ ಕಾಸ್ತಾರ ಅನಂತ್ ಕುಮಾರ್ ಹೆಗಡೆ ಇದ್ರು, ಅವ್ರ ಮಕಾನು ನೋಡಿಲ್ಲ ನಾವಿಲ್ಲಿ ಹೆಂಗಿದಾರಂತ. ಏನ್ ಹೇಳ್ಬೇಕಿದ್ರ ಮುಂದೆ ನಿಮಗೆ ಇದ್ರ ಮುಂದೆ ಮರ್ತಾ ನಿಮಗೆ ಗೊತ್ತಾಗತ್ತಲ್ಲ. ಬಟ್ ಈ ಬಾರಿ ಜನ ಬದಲಾವಣೆ ಬಯಸ್ತಿದ್ದಾರೆ. ನಮಗಿಲ್ಲಿ ಲೋಕಲ್ ಅಂಜಲಿ ನಿಂಬಾಳ್ಕರ್ ಲೋಕಲ್ ಆಗ್ತಾರೆ ನಮಗೆ ಏನಾಗತ್ತೆ ಅಂತ. ಸರ್, ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಬಂದ್ರೆ ಈ ಬಾರಿ ಚಲೋ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷ. ಯಾಕಾಗಿ ಸರ್? ಬದಲಾವಣೆ. ಇಷ್ಟು ವರ್ಷ ಬಿಜೆಪಿ, ಈಗ 10 ವರ್ಷ ಬಿಜೆಪಿ ನಡೀತಾ ಇದೆ. ಈ ವರ್ಷ ಕಾಂಗ್ರೆಸ್ ಬಂದ್ರೆ ಈಗ ಎಲ್ಲ ಮೇಡಮ್ ತುಟ್ಟಿಯಾಗಿದೆ ನೋಡಿ. ಸಿಲಿಂಡರ್ ನೋಡಿ, ಕಾಂಗ್ರೆಸ್ ಇರ್ಬೇಕಾದ್ರೆ 470 ರೂಪಾಯಿ ಕೊಟ್ಟು ಹೋಗ್ತಾ ಇದ್ವಿ, ಈಗ 1330 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೇವೆ. ಎಣ್ಣೆ ಡಬ್ಬೆ ಇದೆ, ನಾವು 1250 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೇವೆ, ಈಗ 1750 ಆಗಿದೆ. ಮಧ್ಯೆ 2550 ಆಗಿತ್ತು. ಎಲ್ಲ ತುಟ್ಟಿಯಾಗಿದೆ ಮೇಡಮ್. ಬದಲಾವಣೆ ಮಾಡಿ ನೋಡುವ, ಕಾಂಗ್ರೆಸ್ ಬಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ಓಕೆ ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನ್ ಸರ್? ಉತ್ತರ ಕನ್ನಡ ಕೊಟ್ಟಿಲ್ಲ, ಏನು ಕೊಟ್ಟೇನ ನಾವು ಅವ್ರಿಗೆ ನೋಡೇ ಇಲ್ಲ. ಇನ್ನೂವರೆಗೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ರಾಮನಗರ ನಾವು ಬಂದಿದ್ದು ನೋಡೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ನಮ್ಮ ತಾಲೂಕದಲ್ಲೇ ಜಾಸ್ತಿಯಾಗಿ ನೋಡಿಲ್ಲ, ಏನು ಕೆಲಸ ಮಾಡಿಲ್ಲ. ಇಲ್ಲೆಲ್ಲ ಕೆಲಸ ಮಾಡಿದ್ದು ಅರವಿಂದ್ ದೇಶಪಾಂಡೆ ಅವರೇ ಮಾಡಿದ್ದು, ಕಾಂಗ್ರೆಸ್ MLA ಮಾಡಿದ್ದು. ಈ ಸಲ ನಿಂಬಾಳ್ಕರ್ ಅವರು ಕೂತಿದ್ದಾರೆ, ಅವ್ರಿಗೆ ನೋಡುವ, ಅವ್ರಿಗೆ ಹಾಕಿ ಅವ್ರೇನು ಮಾಡ್ತಾರೆ ಅಂತ. ಸರ್, ಈಗ ಏನು ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ ಸರ್ ಮುಂದೆ ಬರ್ತಕ್ಕಂಥ MP ಇಂದ? ನೋಡಿ ಮೇಡಮ್, ಇಲ್ಲಿ ಏನು ಕೆಲಸ ಇಲ್ಲ, ಎಲ್ಲ ಟೂರಿಸ್ಟ್ ಬಿಸ್ನೆಸ್ ಇದೆ, ಎಲ್ಲ ಹೋಟೆಲ್ದವ್ರದ್ದೇ ಅವ್ರ ಮನೆ ನಡೀತಾ ಇದೆ. ಆಮೇಲೆ ಇಲ್ಲಿ ಏನಾದರೂ ಇಂಪ್ರೂವ್ ಅಂದರೆ ಫ್ಯಾಕ್ಟ್ರಿ ಬೇಕು, ಜನರಿಗೆ ಕೆಲಸ ಸಿಗುತ್ತೆ. ಅಂಥದ್ದು ಏನು ಫೆಸಿಲಿಟಿ ಇಲ್ಲ ಇಲ್ಲಿ. ಇದು ರೋಡ್ ಬೈಪಾಸ್ ಆಗಿ ಹೋಗ್ತಾ ಇದೆ. ಗೋವಾ ರೋಡ್ ನಮಗೆ ಮೇನ್ ಅಂದರೆ ಗೋವಾ ರೋಡಿಂದ ಬಿಸ್ನೆಸ್ ಆಗ್ತಾಯಿತ್ತು, ಗೋವಾ ರೋಡ್ ಬೈಪಾಸಾಗಿ ಹೋಗ್ತಾ ಇದೆ. ಆಮೇಲೆ ಹುಬ್ಳಿ ರೋಡ್ ಬರೋದ್ರಿಂದ ಅದರಿಂದ 50% ನಮಗೆ ಬಿಸ್ನೆಸ್ ಹೊಡೆದಾಕೊಂಡಿರ್ತದೆ. ಮತ್ತು ಅದು ಮುಂದ್ಗಡೆ ಆಮೇಲೆ 5 ವರ್ಷ ಅಂತ ಮೇಡಮ್ ನಾವು ಏನು ಮಾಡೋದು? ಏನಾದ್ರು ಫ್ಯಾಕ್ಟ್ರಿ ಇದ್ದರೆ ಮತ್ತು ಏನಾದರೂ ಕೆಲಸ ಆಗುತ್ತೆ, ಜನರಿಗೆ ಮನೆ ನಡೆಯುತ್ತೆ. ಹೋಟೆಲ್ ಬಿಸ್ನೆಸ್ಸಲ್ಲಿ ಎಷ್ಟು ಜನ ಅಂತ ಮನೆ ನಡೆದಿದೆ? ಸುಮಾರು ಇಲ್ಲ ಅಂದರೆ ಒಂದು 10,000 ಜನಸಂಖ್ಯೆ ಇದ್ದಾರೆ ಇಲ್ಲಿ. 10,000 ಜನಸಂಖ್ಯೆ ಮನೆ ಹೊಟ್ಟೆ ನಡಿಬೇಕಲ್ಲ. ಎಲ್ಲ ಜನ ಹೊರಗಡೆ ಹೋಗಿ ದುಡ್ಡು ತಿಂತಾ ಇದ್ದಾರೆ, ಕೌಂಡಿ ಕೆಲಸ, ಇಲ್ಲಿ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಊರಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿ 1-2 ಆದರೆ ಎಲ್ಲರಿಗೂ ಚೆನ್ನಾಗಾಗುತ್ತೆ. ಸರ್, ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ? ಏನಾದರೂ ಯಾವ್ದಾರು ಒಂದು ಬದಲಾವಣೆ ಆಗಬೇಕಲ್ಲ. ಈಗ ಕಾಂಗ್ರೆಸ್ ಬದಲಾವಣೆ ಆದ್ರೂ ಚಲೋದು. ಯಾಕಂತ ಹೇಳಿದ್ರೆ ಈಗ BJP ಬಂತು ಇಷ್ಟು ವರ್ಷ. ಹೌದು, ಯಾವ್ದಾದ್ರು ಒಂದು ಬದಲಾವಣೆ ಆದ್ರೆ ನಮಗೂ ಚಲೋದು. ಒಟ್ಟು ಈ ಬಾರಿ ಕಾಂಗ್ರೆಸ್ ಬರಬೇಕು ಅಂತೀರಾ? ಹೌದೌದು. ಕಾಂಗ್ರೆಸ್ ಬಂದ್ರೆ ಚಲೋನಾ, BJP ಬಂದ್ರೆ ಚಲೋನಾ? ಮತ್ತೆ ಕಾಂಗ್ರೆಸ್ ಬಂದ್ರೆ ಚಲೋ ಇಲ್ಲ. ಯಾಕೆ? 2,000 ರೂಪಾಯಿ ಕೊಡ್ತಾನೆ ಎಲ್ಲ ಹೆಣ್ಮಕ್ಳಿಗೆ. ಅವನೇನು ಕೊಡಂಗಿದ್ದ? ಬಡವ್ರಿಗೆ ಸಹಾಯ ಆಗ್ತಿದ್ಯಾ? ಆಗ್ತೈತೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದೆ ಹೆಣ್ಮಕ್ಳಿಗೆ. 2,000 ರೂಪಾಯಿ ಕೊಡ್ತಾನೆ. ಮತ್ತಿನ್ನೇನು ಬೇಕು? ಒಟ್ಟು ಕಾಂಗ್ರೆಸ್ ಬರಬೇಕು ಅಂತೀರಿ? ಬರ್ಬೇಕು, ಮತ್ತೆ ಬರ್ಬೇಕು.
ನಮ್ಗೆ ಯಾವ್ದು ಬರೋ ಪಕ್ಷ ಬೇಡ, ನಮ್ಗೆ ಯಾವ್ದು ಈ ಸಮಸ್ಯೆ ಬೇಡ. ನಮ್ಗೆ ಏನಾರ ಬಡವರಿಗೆ ಇರೋ ಸಿಸ್ಟಮೆಟಿಕ್ ಕೊಟ್ರೆ ಸಾಕ್ರಿ. ಇನ್ನು ಫ್ಯಾಕ್ಟ್ರಿ ಆಗೋಬೇಕು ಅಷ್ಟೇ ಸಾಕು ಮೇಡಮ್. ಯಾರು ಇದು ಮಾಡೋದಿಲ್ಲ. ಅಷ್ಟಾಗಿ ಇಲೆಕ್ಷನ್ ಟೈಮ್ ಬರ್ತಾರೆ, ಒಂದ್ ಎರಡು ತಿಂಗಳಿದಾಗ ಬರ್ತಾರೆ, ಎಲ್ಲ ಮಾಡ್ತಾರೆ ಅಷ್ಟೇ. ವೋಟ್ ಬ್ಯಾಂಕ್ ಇದು ಮಾಡೋದು, ಆಮೇಲೆ ಯಾರು ಬರುದಿಲ್ಲ. ಏನ್ ಕೆಲಸ ಆಗ್ಬೇಕು ಅಂತ ಡಿಮ್ಯಾಂಡ್ ಅದೇ ರೀ, ನಮ್ದು ಏನಿಲ್ಲ, ಒಂದು ಫ್ಯಾಕ್ಟ್ರಿ ಆಗ್ಬೇಕ್ರಿ, ಫ್ಯಾಕ್ಟ್ರಿ ಆಗ್ಬೇಕ್ರಿ. ಒಂದ್ ಫ್ಯಾಕ್ಟ್ರಿ ಆದ್ರೆ ಸಾಕು. ಎಷ್ಟು ಮಂದಿ ನಾವ್ ನೋಡ್ರಿ ಬಿ ಎ ಮಾಡಿ ಶಾಲೆ ಕಲ್ತಿ ಇಲ್ಲಿ ನೋಡು ಗ್ಲಾಸ್ ತೊಳೆಯಾಕತ್ತೇವೆ, ಇದ್ ಮಾಡಾಕ್ತೇವೆ. ಇವ್ರು ಸೆಕೆಂಡರಿ ಕಲ್ತಾರೆ, ಏನ್ ಮಾಡತ್ತಾರೆ, ನಮ್ ಕಡೆ ಕೆಲಸ ಮಾಡತ್ತಾರೆ. ಏನಿಲ್ಲ. ಮತ್ತೆ ಇಲ್ಲಿ ನಡುವುದೆಲ್ಲ ಇದೆ ಅಲ್ಲ, 2 ನಂಬರ್ ಎಲ್ಲ ಇದ್ದಿದ್ ಹೇಳ್ತೀನಿ ನಿಮ್ಗೆ. ಏನ್ ಇದ್ರಾಗ ಏನಿಲ್ಲ ಇದೆ. 1 ನಂಬರ್ ಅಂದ್ರೆ ಏನು ಬರೀ ಇದು ನಡೆಯೋದು ಇದೆ. ಅರ್ಥ ಆಯ್ತು ನಿಮ್ಗೆ? ಇಲ್ಲಿ ಗೋವಾದ ಸೇರೆ ತರುವುದು, 1-2 ಬಾಟ್ಲಿ ಮಾರೋದು, ಅದೇ ಕುಡಿಯೋದು, ಅದೇ ಜೀವನ ನಡೆಸೋದು. ಇಲ್ಲಿ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಚಲೋ ಏನ್ ನಡಿಬೇಕಂತ ಏನಿಲ್ಲ ಇಲ್ಲಿ. ಅವ್ರು ಈಗ ಮೇಲಿಂದವ್ರು ಇದ್ ಮಾಡ್ಬೇಕಲ್ರಿ. ಈಗ ಮಿನಿಸ್ಟರ್ ಮಂದಿ ಎಲ್ಲ ಮಾಡ್ಬೇಕು. ಸರ್, ಈಗ MP ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಈ ಬಾರಿ ಯಾವ ಪಕ್ಷ ಆರಿಸಿ ಬರಬೇಕು ಅಂತೀರಾ? ಅಂತೂ ಜಾಸ್ತಿ ಅಂತ ಬಿಜೆಪಿ ಬರ್ಬೋದು. ಯಾಕೆ ಬಿಜೆಪಿ? ಬಿಜೆಪಿ ಅಂದ್ರೆ ಈ ಸೈಡ್ ಎಲ್ಲ ಈ ಮುಂದೆ ಇಲೆಕ್ಷನ್ ಆಗಿದೆ ಅಲ್ಲ, ಎಲ್ಲ ಇಲೆಕ್ಷನ್ಗೆ ಬಿಜೆಪಿ ಲೀಡ್ ಇದೆ ನಮ್ಮ ಸೈಡ್ಗೆ. ರಾಮನಗರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ. ಸರ್, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರು ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿಯಿಂದ ಹೆಣ್ಮಕ್ಳು ಓಟ್ ಏನಾದ್ರು ಈ ಬಾರಿ ಕಾಂಗ್ರೆಸ್ಗೆ ಬೀಳ್ಬೋದಾ? ಡಿವೈಡ್ ಆಗ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ಸೊ ಏನ್ ಅನ್ಸುತ್ತೆ ಈ ಬಾರಿ ಎಲೆಕ್ಷನ್? 50-50 ಆಗ್ಬೋದು. ಫೈಟ್ ಇದೆ. ಫೈಟ್ ಇದೆ. ಈ ಇಷ್ಟು ಇದು ಇಲ್ಲ, ಫೈಟ್ ಇದೆ.